ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಭಟನೆಗೆ ಇಳಿದಿದ್ದು ಯಾಕೆ ಸಾರಿಗೆ ಸಿಬ್ಬಂದಿ? ಖೋಡೆ ಸಹೋದರರಿಗೆ ಆದಾಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದ್ದು ಹೇಗೆ? ಹಿಮ ಸುನಾಮಿಗೆ ತತ್ತರಿಸಿದ ದೇವರ ನಾಡಲ್ಲಿ ಹೇಗಿದೆ ಕಾರ್ಯಾಚರಣೆ? ರಾಜ್ಯಸಭೆಯಲ್ಲಿ ಆಜಾದ್ ನೆನೆದು ಕಣ್ಣೀರಿಟ್ಟಿದ್ದು ಯಾಕೆ ಪ್ರಧಾನಿ ನರೇಂದ್ರ ಮೋದಿ? ಪರಿಷತ್ ಸಭಾಪತಿಯಾಗಿ ಹೊರಟ್ಟಿ ಆಯ್ಕೆ ಹೇಗಿತ್ತು? ಖೋಡೆಸ್ ಮೇಲಿನ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ವೇಳೆ ಸಿಕ್ಕಿದ್ದು ಏನು? ನಾಳೆ ಸಾರಿಗೆ ಸಿಬ್ಬಂದಿ ಧರಣಿ ಹೇಗಿರುತ್ತೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಜೆಡಿಎಸ್ ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಪರಿಷತ್ ಸದಸ್ಯರ ಗದ್ದಲದ ನಡುವೆ ಚುನಾವಣೆ ಪ್ರಕ್ರಿಯೆ ಅಂತ್ಯವಾಗಿದ್ದು ಮತದಾನ ನಡೆಯದೆ ಚುನಾವಣೆ ಪೂರ್ಣಗೊಂಡಿದೆ. ಬಿಜೆಪಿ ಬೆಂಬಲದೊಂದಿಗೆ ಬಸವರಾಜ ಹೊರಟ್ಟಿ ಸಭಾಪತಿಯಾಗಿ ಆಯ್ಕೆಯಾಗಿದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಭಾಗಿಯಾಗಲಿಲ್ಲ. ಬಿಜೆಪಿ ಜೆಡಿಎಸ್ ಸದಸ್ಯರು ನೂತನ ಸಭಾಪತಿ ಬಸವರಾಜ ಹೊರಟ್ಟಿಗೆ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ಖೋಡೆಸ್ ಗ್ರೂಪ್ ಮೇಲೆ ಐಟಿ ದಾಳಿ ನಡೆದಿದೆ. ಖೋಡೆಸ್ ಗ್ರೂಪ್ ಮಾಲೀಕರ ಮನೆ ಕಚೇರಿಯ ಒಟ್ಟು 15ಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ಮಾಡಿದೆ. ರಾಮಚಂದ್ರ ಹರಿಖೋಡೆ ಸೋದರರ ಶೇಷಾದ್ರಿ ರಸ್ತೆಯಲ್ಲಿರುವ ಮನೆ ಕಚೇರಿ, ಕೋಣನಕುಂಟೆಯಲ್ಲಿರುವ ಖೋಡೆಸ್ ಫ್ಯಾಕ್ಟರಿ, ಖೋಡೆಸ್ ಬ್ರಿವರೇಜಸ್, ಖೋಡೆಸ್ ಆರ್ಸಿಎ, ಖೋಡೆಸ್ ಇಂಡಿಯಾ ಫ್ಯಾಕ್ಟರಿಗಳ ಮೇಲೆ ಐಟಿ ದಾಳಿ ಮಾಡಿದ್ದು ಪರಿಶೀಲನೆ ನಡೆಸುತ್ತದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಾರಿಗೆ ಸಿಬ್ಬಂದಿ ಧರಣಿ ನಡೆಸಲಿದ್ದಾರೆ. ಅರ್ಧ ವೇತನ, ಅಧಿಕಾರಿಗಳ ವಿರುದ್ಧ ಕಿರುಕುಳ ಆರೋಪ, ರಜೆಗಳ ಸಮಸ್ಯೆ ಪರಿಹರಿಸಲು ಕೋರಿ ಬೆಂಗಳೂರಿನ ಬಿಎಂಟಿಸಿ ಕೇಂದ್ರ ಕಚೇರಿ ಎದುರು ಪ್ರತಿಭಟನೆ ಕೈಗೊಳ್ಳಲಿದ್ದಾರೆ. ಬೇಡಿಕೆ ಈಡೇರಿಕೆಗಷ್ಟೇ ಸಾರಿಗೆ ಸಿಬ್ಬಂದಿ ಹೋರಾಟ ನಡೆಸಲಿದ್ದು ಕೇವಲ ಸಾಂಕೇತಿಕ ಹೋರಾಟಕ್ಕಷ್ಟೇ ಸಾರಿಗೆ ಸಿಬ್ಬಂದಿ ಧರಣಿ ಕೈಗೊಳ್ಳಲಿದ್ದಾರೆ. ಬಸ್ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ ಎಂದಿರೋ ಸಿಬ್ಬಂದಿ ನಾಳೆ ಕೇವಲ ಮನವಿ ನೀಡಲಷ್ಟೇ ನಮ್ಮ ಹೋರಾಟ ಅಂತ ಬಸ್ ಸಂಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾರಿಗೆ ಸಿಬ್ಬಂದಿಯಿಂದ ನಾಳೆ ಮತ್ತೆ ಪ್ರತಿಭಟನೆ ವಿಚಾರಕ್ಕೆ ಟಿವಿ9ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಲಕ್ಷ್ಮಣ ಸವದಿ ನಾಳೆ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಲ್ಲ ಅಂತ ತಿಳಿಸಿದ್ದಾರೆ. ಸಾರಿಗೆ ಸಿಬ್ಬಂದಿ ವೇತನಕ್ಕೆ ಯಾವುದೇ ತೊಂದರೆ ಇಲ್ಲ, ಸಿಬ್ಬಂದಿಗೆ ನಾವು ಕೊಟ್ಟಿರುವ ಭರವಸೆ ಈಡೇರಿಸುತ್ತೇವೆ ಅಂತ ಸವದಿ ಹೇಳಿದ್ರು. ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ಗೌಡ ಕೂಡ ನಾಳೆ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಲ್ಲ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನ ಜೀವನಾಡಿಯೇ ಬರ್ಬಾದಾಗಿದೆ. ಬಿಎಂಟಿಸಿ ನಷ್ಟದ ಸವಾರಿ ದಿನೇ ದಿನೇ ಪಾತಾಳಕ್ಕೆ ಕುಸಿತಾ ಇದ್ದು ನಷ್ಟಕ್ಕೆ ಬ್ರೇಕ್ ಹಾಕಲು ಅಧಿಕಾರಿಗಳು ಇನ್ನಿಲ್ಲದ ಕಸರತ್ತು ಮಾಡುತ್ತಿದ್ದಾರೆ. ಸಾರಿಗೆ ಸಂಸ್ಥೆಯ ಆರ್ಥಿಕ ಸಂಕಷ್ಟಕ್ಕೆ ಶಾಂತಿನಗರ ಟಿಟಿಎಂಸಿ ಅಡಮಾನ ಇಟ್ಟು 160 ಕೋಟಿ ಸಾಲವನ್ನ ಪಡೆಯಲಾಗಿದೆ. 160 ಕೋಟಿಗೆ ಪ್ರತಿ ತಿಂಗಳು 1 ಕೋಟಿ ಬಡ್ಡಿ ಪಾವತಿ ಮಾಡ್ತಾ ಇದ್ದು ಆರ್ಥಿಕ ನಿರ್ವಹಣೆಗೆ ಕೆನರಾ ಬ್ಯಾಂಕ್ನಿಂದ 160 ಕೋಟಿ ಸಾಲ ಪಡೆಯಲಾಗಿದೆ. ಆರ್ಟಿಐ ಅಡಿ ಬಿಎಂಟಿಸಿ ಮಾಹಿತಿ ಕೊಟ್ಟಿದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಶುರುವಾಗಿದ್ದು 5ರಿಂದ 8ನೇ ತರಗತಿವರೆಗಿನ ಕ್ಲಾಸ್ ಯಾವಾಗ ಶುರುವಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು ಇದೇ ತಿಂಗಳು ಆರಂಭವಾಗಲಿದೆ ಅಂತ ಹೇಳಲಾಗ್ತಿದೆ. 5ರಿಂದ 8ನೇ ತರಗತಿ ಮಕ್ಕಳಿಗೆ ಫೆಬ್ರವರಿ 5ರಿಂದ ಶಾಲೆ ಆರಂಭಿಸಲು ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ಈ ವಾರ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ 5ರಿಂದ 8ನೇ ತರಗತಿವರೆಗೆ ಶಾಲೆ ಪ್ರಾರಂಭಿಸುವಂತೆ ಖಾಸಗಿ ಶಾಲಾ ಒಕ್ಕೂಟಗಳಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು ಸಭೆ ನಡೆಸಿ ಈ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷಾ ಮಾದರಿ ಬದಲಾಗುವ ಸಾಧ್ಯತೆ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಮಾದರಿ ಬದಲಿಸಲು ಖಾಸಗಿ ಶಾಲೆಗಳ ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ. ಹೆಚ್ಚು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಕೇಳುವಂತೆ ಸಲಹೆ ಕೊಟ್ಟಿದೆ. ಹಿಂದಿನ ವರ್ಷ 80 ಅಂಕಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು. ಈ ವರ್ಷ 40 ಅಥವಾ 50 ಅಂಕಗಳಿಗೆ ಪರೀಕ್ಷೆ ನಡೆಸುವಂತೆ ಮನವಿ ಸಲ್ಲಿಸಲಾಗಿದೆ. ಕೋವಿಡ್ ಹಿನ್ನೆಲೆ ಮಕ್ಕಳಿಗೆ ಉತ್ತಮವಾಗಿ ಪಾಠ ಮಾಡಲು ಸಾಧ್ಯವಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆ ಮಾದರಿ ಬದಲಿಸಿ ಅಂತ ರುಪ್ಸಾ ಸಂಘಟನೆ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಮನವಿ ಸಲ್ಲಿಸಿದ್ದಾರೆ. ಕೊರೋನಾ ಮಟ್ಟ ಹಾಕು ಸಂಜೀವಿನಿಗೆ ರಾಜ್ಯದಲ್ಲಿ ಡಿಮ್ಯಾಂಡ್ ಇಲ್ಲ. ಲಸಿಕೆ ಪಡೆಯಲು ಫ್ರಂಟ್ ಲೈನ್ ವಾರಿಯರ್ಗಳೇ ಹಿಂದೇಟು ಹಾಕ್ತಿದ್ದು ಲಸಿಕೆ ಪಡೆಯದ ಬಗ್ಗೆ ಆರೋಗ್ಯ ಇಲಾಖೆಗೆ ಟೆನ್ಷನ್ ಹೆಚ್ಚಾಗಿದೆ. ಮೊದಲ ಹಂತದಲ್ಲಿ ಕೇವಲ 44% ಜನರು ಮಾತ್ರ ವ್ಯಾಕ್ಸಿನ್ ಪಡೆದಿದ್ದಾರೆ. ಈವರೆಗೂ 8,21,000 ಮಂದಿ ನೋಂದಣಿ ಮಾಡಿಕೊಂಡಿದ್ದು 3.93 ಲಕ್ಷ ಮಾತ್ರ ಲಸಿಕೆ ಪಡೆದುಕೊಂಡಿದ್ದಾರೆ. ಸೈಡ್ ಎಫೆಕ್ಟ್ ಭೀತಿಯಿಂದ ಲಸಿಕೆ ಪಡೆಯಲು ಹಲವರು ಹಿಂದೇಟು ಹಾಕ್ತಿದ್ದಾರೆ.
ಬೆಂಗಳೂರಲ್ಲಿ ಇಂದು 2ನೇ ಹಂತದ ವ್ಯಾಕ್ಸಿನ್ ಹಂಚಿಕೆ ಶುರುವಾಗಿದೆ. ಬಿಬಿಎಂಪಿ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಗೆ ವ್ಯಾಕ್ಸಿನ್ ಬಿಬಿಎಂಪಿ ನೀಡುತ್ತಾ ಇದೆ. ಸಿಬ್ಬಂದಿಗೆ ನೀಡುವ ಮುನ್ನ ಹಿರಿಯ ಅಧಿಕಾರಿಗಳಿಗೆ ಲಸಿಕೆ ನೀಡಲಾಗಿದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಲಸಿಕೆ ಪಡೆದಿದ್ದು, ಪಾಲಿಕೆಯ ಐಎಎಸ್ ಅಧಿಕಾರಿಗಳಿಗೂ ಲಸಿಕೆ ನೀಡಲಾಗಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಲಸಿಕೆ ಹಂಚಿಕೆ ಮಾಡಲಾಗಿದೆ. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರೆಯಲ್ಲಿ ಸಿಎಂ ಹೇಳಿದ್ದು ಏನು? ನಾಗಮಂಗಲ ಜೆಡಿಎಸ್ ಟಿಕೆಟ್ಗಾಗಿ ಯಾರ್ಯಾರ ನಡುವೆ ಪೈಪೋಟಿ ಶುರುವಾಗಿದೆ? ಮಂಡ್ಯದಿಂದ ಕೇರಳಕ್ಕೆ ತೆರಳಿದ ಯುವಕನಿಗೆ 1 ಕೋಟಿ ದಕ್ಕಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಾವಣಗೆರೆಯ ರಾಜನಹಳ್ಳಿಯಲ್ಲಿನ ವಾಲ್ಮೀಕಿ ಜಾತ್ರೆಯ ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರ ಸಮಾಗಮವಾಗಿದೆ. ಮುಖ್ಯಮಂತ್ರಿ ಬಿಎಸ್ವೈ, ಶ್ರೀರಾಮುಲು, ಆನಂದ್ ಸಿಂಗ್, ಸತೀಶ್ ಜಾರಕಿಹೊಳಿ, ಎಚ್ಡಿ ರೇವಣ್ಣ, ಶಾಮನೂರು ಶಿವಶಂಕರಪ್ಪ, ಜಿಟಿ ದೇವೇಗೌಡ, ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಚಿವ ಆನಂದ್ ಸಿಂಗ್ ಮಠಕ್ಕೆ 1 ಕೋಟಿಯನ್ನ ಕಾಣಿಕೆ ಕೊಟ್ಟಿದ್ದು, ಸಿಎಂ ಮೂಲಕ 40 ಲಕ್ಷ ರೂಪಾಯಿ ಚೆಕ್ ಅರ್ಪಿಸಲಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದ ಉಪಸಮಿತಿ ರಚಿಸಲಾಗಿದೆ. ಈ ಬಗ್ಗೆ ಸಿಎಂ ಬಿಎಸ್ವೈ, ಸಚಿವ ಶ್ರೀರಾಮುಲುಗೆ ಗೊತ್ತು ಅಂತ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹರಿಹರದ ರಾಜನಹಳ್ಳಿಯ ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಜಾರಕಿಹೊಳಿ, ನಾವು ಕೂಡ ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸುತ್ತೇವೆ. ಜೊತೆಗೆ ಸರ್ಕಾರದ ಸಚಿವನಾಗಿ ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಅಂತ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ನಮ್ಮ ಸಮಾಜದ 3 ದಶಕಗಳ ಬೇಡಿಕೆ ಪೂರೈಕೆ ಆಗುವ ಭರವಸೆ ಇದೆ. ನಮಗೆ ಸಿಎಂ ಮೇಲೆ ನಂಬಿಕೆ ಇದೆ. ಯಡಿಯೂರಪ್ಪ ನುಡಿದಂತೆ ನಡೀತಾರೆ ಎಂಬ ಆಶಾಭಾವ ಇದೆ ಅಂತ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿದ್ದಾರೆ. ರಾಜನಹಳ್ಳಿಯಲ್ಲಿ ನಡೀತಾ ಇರೋ ವಾಲ್ಮೀಕಿ ಜಾತ್ರೆಯಲ್ಲಿ ಶ್ರೀಗಳು ಮಾತನಾಡಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಶೇಕಡ 7.5 ಮೀಸಲಾತಿ ಹೆಚ್ಚಿಸುವ ಬಗ್ಗೆ ಸಿಎಂ ಸಕಾರಾತ್ಮಕವಾಗಿಯೂ ಸ್ಪಂದಿಸಿದ ಸ್ವಾಮೀಜಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಕ್ಷೇತ್ರದ ಜೆಡಿಎಸ್ ಟಿಕೆಟ್ಗೆ ಆಗಲೇ ಪೈಪೋಟಿ ಶುರುವಾಗಿದೆ. ಶಾಸಕ ಸುರೇಶ್ ಗೌಡ ವಿರುದ್ಧ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ತೊಡೆತಟ್ಟಿದ್ದು, 2023ರ ಚುನಾವಣೆಗೆ ತಯಾರಿ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ. ನಾಗಮಂಗಲ ಟಿಕೆಟ್ ನಂದೇ, ಮುಂದಿನ ಶಾಸಕ ನಾನೇ, ಈ ಬಾರಿ ನಾಗಮಂಗಲ ಕ್ಷೇತ್ರದಲ್ಲಿ ನನ್ನದೇ ಆಟ ಅಂತ ಸುರೇಶ್ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ. ಮುಂದುವರಿದು ಮಾತನಾಡಿದ ಎಲ್ಆರ್ ಶಿವರಾಮೇಗೌಡ, ನಾನು 9 ಎಲೆಕ್ಷನ್ ಎದುರಿಸಿ 4 ಎಲೆಕ್ಷನ್ನಲ್ಲಿ ಗೆದ್ದಿದ್ದೇನೆ. ಟಿಕೆಟ್ ಪಡೆದು ನೋಡಿದ್ದೇನೆ, ಪಡೆಯದೆಯೂ ನೋಡಿದ್ದೇನೆ. ನಾನು ಜೆಡಿಎಸ್ನಲ್ಲಿದ್ದೇನೆ, ಅಭ್ಯರ್ಥಿಯಾಗ್ತೇನೆ. ಹಾಲಿ ಶಾಸಕ ಸುರೇಶ್ ಗೌಡ ತುಂಬಾ ಚೆನ್ನಾಗಿ ಇಂಗ್ಲಿಷ್, ಹಿಂದಿ ಮಾತನಾಡ್ತಾರೆ. ಅವರನ್ನ ಲೋಕಸಭೆಗೆ ಕಳಿಸೋಣ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಸುರೇಶ್ ಗೌಡಗೆ ಟಿಕೆಟ್ ಕೊಡಿ ಅಂತ ಎಚ್ಡಿಕೆ ಮಾತು ಕೊಟ್ಟಿಲ್ಲ ಅಂತಾನು ಶಾಸಕ ಸುರೇಶ್ ಗೌಡಗೆ ಕುಟುಕಿದ್ದಾರೆ. ತುಮಕೂರಿನಲ್ಲಿ ನಾಳೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ನಡೆದಿರುವಂತಹ ಪಾದಯಾತ್ರೆ 27ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಭೆಯಲ್ಲಿ ಮುಂದಿನ ಹೋರಾಟ ಮತ್ತು ರೂಪುರೇಷೆ ಬಗ್ಗೆ ಚರ್ಚಿಸಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಬೆಲ್ಲವ ಸಮಾಜ ಕೋಟಿ ಚೆನ್ನಯ್ಯರ ನಿಂದಿಸಿದ ಆರೋಪದ ಮೇಲೆ ಜಗದೀಶ್ ಅಧಿಕಾರಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ನೀಡಿದ ದೂರಿನಂತೆ ಐಪಿಸಿ ಸೆಕ್ಷನ್ 295A 505 ಅಡಿ ಕೇಸ್ ಹಾಕಲಾಗಿದೆ. ಸಮಾಜದ ಶಾಂತಿ ಕದಡುವ ಹೇಳಿಕೆ ಹಿನ್ನೆಲೆಯಲ್ಲಿ ಮೂಡುಬಿದಿರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿರೋ ಕಾಲೇಜೊಂದರ ಆವರಣದಲ್ಲಿ ಆಕಸ್ಮಿಕ ಬೆಂಕಿ ತಾಗಿ ಗಿಡಗಳು ಸುಟ್ಟು ಹೋಗಿದೆ. ಬೆಳಗ್ಗೆ ಕಾಲೇಜ್ ಸಿಬ್ಬಂದಿಗೆ ಅಗ್ನಿ ಕೆನ್ನಾಲಿಗೆ ದರ್ಶನವಾಗಿದ್ದು, ತಕ್ಷಣ ನೀರು ಹಾಕಿ ಬೆಂಕಿ ನಂದಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಮಂಡ್ಯದಿಂದ ಕೇರಳಕ್ಕೆ ಫೇಸ್ಬುಕ್ ಫ್ರೆಂಡ್ ಭೇಟಿಗೆ ಹೋದವನಿಗೆ 1 ಕೋಟಿ ಲಾಟರಿ ಹೊಡೆದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಹನ್ ಬಲರಾಮ್ ಶನಿವಾರ ಕೇರಳದ ಪುತನಾಥಣಿಗೆ ತೆರಳಿದ್ದ. ಈ ವೇಳೆ ಸ್ನೇಹಿತನ ಒತ್ತಾಯದ ಮೇರೆಗೆ 100 ರೂಪಾಯಿ ನೀಡಿ ಭಾಗ್ಯಮಿತ್ರ ಲಾಟರಿ ಟಿಕೆಟ್ ಖರೀದಿಸಿದ್ದ. ಇದೀಗ ಕೇರಳದಿಂದ ಮಂಡ್ಯಕ್ಕೆ ಬರುವಷ್ಟರಲ್ಲಿ 1 ಕೋಟಿ ರೂಪಾಯಿ ಲಾಟರಿ ಹೊಡೆದಿದೆ. ಮೀಸಲಾತಿಯನ್ನ ಸಿಎಂ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದು ಯಾರು? ಅಂತರ್ಜಾತಿ ವಿವಾಹ ನಡೀಬೇಕು ಎಂದ ಸಿದ್ದರಾಮಯ್ಯ ಮಕ್ಕಳ ಬಗ್ಗೆ ಹೇಳಿದ್ದು ಏನು? ಹದಗೆಟ್ಟ ರಸ್ತೆಯಲ್ಲಿ ಗ್ರಾಮಸ್ಥರ ಪರದಾಟ ಹೇಗಿದೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಎಸ್ಸಿ ಮೀಸಲಾತಿಯನ್ನು ಸಿಎಂ ಘೋಷಿಸುತ್ತಾರೆ ಅಂತ ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7.5ರಷ್ಟು ಮೀಸಲಾತಿ ಬೇಡಿಕೆ ಬಹುದಿನಗಳದ್ದು. ಈ ಬಗ್ಗೆ ಜನಸಂಖ್ಯೆ ಆಧಾರದಲ್ಲಿ ನಾಗಮೋಹನ್ ದಾಸ್ ಕೂಡ ವರದಿ ನೀಡಿದ್ದಾರೆ. ಈ ಬಗ್ಗೆ ವಿಚಾರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ನನ್ನ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿ ರಚಿಸಲಾಗಿದೆ ಅಂತಲೂ ಶ್ರೀರಾಮುಲು ತಿಳಿಸಿದ್ದಾರೆ. ಎಸ್ಟಿ ಸೇರ್ಪಡೆಗೆ ಆಗ್ರಹಿಸಿ ಕುರುಬ ಸಮುದಾಯ ನಡೆಸ್ತಾ ಇರೋ ಪಾದಯಾತ್ರೆ ಬಗ್ಗೆಯೂ ಸಚಿವ ಶ್ರೀರಾಮುಲು ಮಾತನಾಡಿದರು. ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಕುರುಬ ಸಮಾಜದವರು ನಡೆಸ್ತಾ ಇರೋ ಪಾದಯಾತ್ರೆ ಕಾನೂನು ವಿಚಾರವಾಗಿದೆ. ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು. ಆ ಬಳಿಕ ಮೀಸಲಾತಿ ಘೋಷಣೆಗೆ ಇನ್ನೂ ಕಾಲಾವಕಾಶ ಬೇಕಾಗುತ್ತೆ ಅಂತ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ. ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಆನಂದ್ ಸಿಂಗ್ ನಾಮಪತ್ರ ಸಲ್ಲಿಸಿದ್ದಾರೆ. ಆನಂದ್ ಸಿಂಗ್ ಬಹುತೇಕ ಆಯ್ಕೆಯಾಗುವ ಸಾಧ್ಯತೆಯಿದ್ದು, ವಿಜಯನಗರ ಜಿಲ್ಲೆ ಘೋಷಣೆ ಬೆನ್ನಲ್ಲೇ ಆನಂದ್ ಸಿಂಗ್ಗೆ ಮತ್ತೊಂದು ಗಿಫ್ಟ್ ಸಿಕ್ಕಿದಂತಾಗಿದೆ. 100 ವರ್ಷಗಳ ಇತಿಹಾಸವಿರುವ ಬ್ಯಾಂಕ್ಗೆ ಇದುವರೆಗೂ ಕಾಂಗ್ರೆಸ್ ಸದಸ್ಯರೇ ಅಧ್ಯಕ್ಷರಾಗ್ತಾ ಇದ್ರು. ಇದೀಗ ಕೈ ಪಾರುಪತ್ಯಕ್ಕೆ ಅಂತ್ಯ ಬೀಳ್ತಿದೆ ಅಂತ ಹೇಳಲಾಗ್ತಿದ್ದು, ಸಚಿವ ಆನಂದ್ ಸಿಂಗ್ ಬ್ಯಾಂಕ್ನ ಸಾರಥ್ಯ ವಹಿಸಲಿದ್ದಾರೆ ಅಂತ ಹೇಳಲಾಗಿದೆ. ಸುತ್ತೂರಿನಲ್ಲಿ ಮಾಸಿಕ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಸೋಮಶೇಖರ್ ಭಾಗಿಯಾಗಿದ್ದರು. ಹಲವು ದಿನಗಳ ನಂತರ ವೇದಿಕೆ ಹಂಚಿಕೊಂಡಿದ್ದ ನಾಯಕರು ಪರಸ್ಪರ ಕೈ ಮುಗಿದು ಅಭಿನಂದಿಸಿದರು. ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆದಿದ್ದು, ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಸರಳ ವಿವಾಹದ ಜೊತೆಗೆ ಅಂತರ್ಜಾತಿ ವಿವಾಹಗಳು ನಡೀಬೇಕು. ಜಾತಿ ಹೋಗಿ ಜಾತಿ ರಹಿತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ಅಗತ್ಯ ಅಂತ ಹೇಳಿದರು. ಅಲ್ಲದೆ ಬಸವಣ್ಣನವರನ್ನ ಉಲ್ಲೇಖ ಮಾಡಿದ ಸಿದ್ದರಾಮಯ್ಯ, ನಾನು ಆಧುನಿಕ ಅನುಭವ ಮಂಟಪಕ್ಕೆ ವರದಿ ಸಿದ್ಧಪಡಿಸಿದೆ. ಆದರೆ ಅದನ್ನು ಮಾಡುವ ಮುನ್ನ ಅಧಿಕಾರ ಕಳೆದುಕೊಂಡೇ ಈ ಸರ್ಕಾರ ಅದನ್ನು ಮುಂದುವರಿಸುತ್ತಿದೆ ಅಂತ ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟಿಸಲು ಜೆಡಿಎಸ್ ಮುಂದಾಗಿದೆ. ಹೀಗಾಗಿ ಫೆಬ್ರವರಿ 15ರಿಂದ ಜೆಡಿಎಸ್ನ ವೀಕ್ಷಕರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ರಾಯಚೂರು ಜಿಲ್ಲೆಯ ಸಿಂಧನೂರಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ ಮಾಹಿತಿ ಕೊಟ್ಟಿದ್ದಾರೆ. ಬೀದರ್ನಿಂದ ಬಳ್ಳಾರಿವರೆಗೆ ವೀಕ್ಷಕರು ಪ್ರವಾಸ ಕೈಗೊಳ್ಳಲಿದ್ದಾರೆ. ಜೊತೆಗೆ ಅಡಕ್ ಸಮಿತಿ ರಚಿಸಲು ಮಾಹಿತಿ ಸಂಗ್ರಹಿಸಲಿದ್ದಾರೆ ಅಂತ ನಾಡಗೌಡ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹಂಚುನಾಳ ಗ್ರಾಮ ಸೇರಿದಂತೆ ಕೆಲವೆಡೆ ಕುಡಿಯುವ ನೀರು ಪೂರೈಸಲು ಟ್ಯಾಂಕ್ಗಳನ್ನು ನಿರ್ಮಿಸಲಾಗಿದೆ. ಆದರೆ ನಿರ್ಮಿಸಿ 5-6 ವರ್ಷ ಕಳೆದರೂ ಹನಿ ನೀರು ಟ್ಯಾಂಕ್ನಲ್ಲಿ ಸಂಗ್ರಹಿಸಲು ಸಾಧ್ಯವಾಗ್ತಿಲ್ಲ. ನೀರಿನ ಮೂಲ ಖಚಿತಪಡಿಸಿಕೊಳ್ಳದೆ ಟ್ಯಾಂಕ್ ನಿರ್ಮಿಸಿದೆ ಅವಾಂತರಕ್ಕೆ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಮಳೆ ಪ್ರವಾಹಕ್ಕೆ ರಸ್ತೆಗಳು ಹಾಳಾಗಿದ್ದು, ಜನ ಸಂಚರಿಸಲು ಪರದಾಡುವಂತಾಗಿದೆ. ಅದರಲ್ಲೂ ಇಡಪನೂರ, ಉಟಕನೂರ ಗ್ರಾಮ ಸೇರಿದಂತೆ ಹಲವು ಹಳ್ಳಿಗಳ ರಸ್ತೆ ಹದಗೆಟ್ಟಿವೆ. ಇದರಿಂದ ದುರಸ್ತಿ ಕಾಣದೆ ಕಿತ್ತು ಹೋದಂತಹ ರೋಡ್ನಲ್ಲೇ ಜನ ಓಡಾಡಲು ಸಾಹಸ ಮಾಡುವಂತಾಗಿದೆ. ಹೀಗಾಗಿ ತಕ್ಷಣ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚೆನ್ನೈಗೆ ಶಶಿಕಲಾ ನಟರಾಜನ್ ಕೊಟ್ಟ ಗ್ರ್ಯಾಂಡ್ ಎಂಟ್ರಿ ಹೇಗಿತ್ತು? ಡಿಎಂಕೆ ವಿರುದ್ಧ ಶಶಿಕಲಾ ವಾಗ್ದಾಳಿ ನಡೆಸಿದ್ದು ಹೇಗೆ? ಶಶಿಕಲಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ಚಿನ್ನಮ್ಮ ರಿಟರ್ನ್ಸ್ ನ್ಯೂಸ್ ಟಾಪ್ 9ನಲ್ಲಿ. ತಮಿಳುನಾಡಿನಲ್ಲಿ ಇಂದಿನಿಂದ ಚಿನ್ನಮ್ಮನ ದರ್ಬಾರ್ ಶುರುವಾಗಿದೆ. ಬೆಂಗಳೂರಿನಿಂದ ಚೆನ್ನೈವರೆಗೆ ಸುಮಾರು 400 ಕಿಲೋಮೀಟರ್ ದೂರದವರೆಗೆ ಸತತ 23 ಗಂಟೆಗಳ ನಾನ್ ಸ್ಟಾಪ್ ಮೆರವಣಿಗೆಯಲ್ಲಿ ಚೆನ್ನೈ ಪ್ರವೇಶಿಸಿರೋ ಶಶಿಕಲಾ ನಟರಾಜನ್ ದ್ರಾವಿಡ ನಾಡಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ರ್ಯಾಲಿಯಲ್ಲಿ ಶಶಿಕಲಾಗೆ ಕಿಕ್ಕಿರಿದ ಜನಸ್ತೋಮದ ಮಧ್ಯೆ ದಾರಿಯುದ್ದಕ್ಕೂ ಹೂಮಳೆಯ ಸ್ವಾಗತ ಸಿಕ್ಕಿದ್ದು, ಚಿನ್ನಮ್ಮರ ಚೈತ್ರ ಯಾತ್ರೆ ರಾಜಕೀಯ ಎದುರಾಳಿಗಳಲ್ಲಿ ನಡುಕ ಹುಟ್ಟಿಸಿದೆ. ಹೆಜ್ಜೆ ಹೆಜ್ಜೆಗೂ ಪಟಾಕಿ ಮೊರೆತ ಬೆಂಬಲಿಗರ ಉದ್ಘೋಷದ ಮಧ್ಯೆ ತಮಿಳುನಾಡಿನ ಚಿನ್ನಮ್ಮ ಖ್ಯಾತಿಯ ಶಶಿಕಲಾ ನಟರಾಜನ್ ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ 7:50ಕ್ಕೆ ಆರಂಭವಾದಂತಹ ಮೆರವಣಿಗೆ ಇಂದು ಮುಂಜಾನೆ 6:40ಕ್ಕೆ ಅಂತ್ಯವಾಯಿತು. ಚೆನ್ನೈ ತಲುಪಿದ ಬಳಿಕ ಎಂಜಿಆರ್ ನಿವಾಸಕ್ಕೆ ಭೇಟಿ ನೀಡಿದ ಶಶಿಕಲಾ ನಟರಾಜನ್ ಎಂಜಿಆರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಭರ್ಜರಿ ಶಕ್ತಿ ಪ್ರದರ್ಶನದ ಬಳಿಕ ಚೆನ್ನೈನ ಟಿ ನಗರದಲ್ಲಿರುವ ಇಳವರಸಿ ಪುತ್ರಿ ಕೃಷ್ಣಪ್ರಿಯಾ ನಿವಾಸದಲ್ಲಿ ಶಶಿಕಲಾ ನಟರಾಜನ್ ವಿಶ್ರಾಂತಿ ಪಡೆದರು.
ದ್ರಾವಿಡ ನಾಡಿನಲ್ಲಿ ಚಿನ್ನಮ್ಮನ ಪರ್ವ ಆರಂಭ ಆಗಿದೆ. ಹೀಗಾಗಿ ಶಶಿಕಲಾ ನಟರಾಜನ್ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾರ ಉತ್ತರಾಧಿಕಾರಿಯಾಗ್ತಾರಾ ಅನ್ನೋ ಕುತೂಹಲ ಉದ್ಭವಿಸಿದೆ. ಬರೋಬ್ಬರಿ 4 ವರ್ಷಗಳ ಬಳಿಕ ಚೆನ್ನೈಗೆ ಅದ್ಧೂರಿ ಮೆರವಣಿಗೆ ಮೂಲಕ ಆಗಮಿಸಿದ ಶಶಿಕಲಾ ನಟರಾಜನ್ಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಮಾರ್ಗದುದ್ದಕ್ಕೂ ಹೂಮಳೆ, ಅಭಿಮಾನಿಗಳ ಉದ್ಘೋಷ, ಕಿಕ್ಕಿರಿದು ಸೇರಿದಂತಹ ಜನಸ್ತೋಮ, ಪಟಾಕಿಗಳ ಸದ್ದು ಚಿನ್ನಮ್ಮರನ್ನ ಚೆನ್ನೈಗೆ ಸ್ವಾಗತಿಸಿದೆ. ಹೀಗಾಗಿ ಚಿನ್ನಮ್ಮ ಚೆನ್ನೈಗೆ ಎಂಟ್ರಿ ಆಗ್ತಾ ಇದ್ದಂತೆ ರಾಜಕೀಯದಲ್ಲಿ ಬಿರುಗಾಳಿ ಸೃಷ್ಟಿಯಾಗಿದೆ. ಎಐಎಡಿಎಂಕೆ ಪಕ್ಷದ ಧ್ವಜದೊಂದಿಗೆ ಶಶಿಕಲಾ ನಟರಾಜನ್ ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದು ಡಿಎಂಕೆ ತಮ್ಮ ವಿರೋಧಿ ಅಂತ ಆಕ್ರೋಶದ ಜ್ವಾಲೆ ಉಗುಳಿಸಿದ್ದಾರೆ. ಸಿಂಹಾಸನದ ಮೇಲೆ ವೈರಿಯನ್ನ ಕೂರಿಸದಂತೆ ಚಿನ್ನಮ್ಮ ಹಠ ತೊಟ್ಟಿದ್ದು ನಿನ್ನೆ ಭಾಷಣದಲ್ಲೂ ಡಿಎಂಕೆ ನಮ್ಮ ವಿರೋಧಿ ಅಂತ ಶಶಿಕಲಾ ನಟರಾಜನ್ ಹೇಳಿದ್ರು. ಈ ಮೂಲಕ ವಿರೋಧಿಯನ್ನ ಅಧಿಕಾರದ ಮೇಲೆ ಕೂರಿಸಬಾರದು ಅನ್ನೋ ಸಂದೇಶ ಸಾರಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯ ಪ್ರದರ್ಶಿಸಲು ಶಶಿಕಲಾ ನಟರಾಜನ್ ಮುಂದಾಗಿದ್ದಾರೆ. ಮತ್ತೊಂದೆಡೆ ಎಐಎಡಿಎಂಕೆ ಜೊತೆ ಶಾಸಕರನ್ನ ಸೆಳೆಯುವ ತಂತ್ರ ಪ್ರಾರಂಭಿಸಿದ್ದಾರೆ. ಎಐಎಡಿಎಂಕೆ ಪಕ್ಷದ ಧ್ವಜದೊಂದಿಗೆ ಶಶಿಕಲಾ ಚೆನ್ನೈ ಪ್ರವೇಶ ಮಾಡಿದ್ದು ಬೆಂಗಳೂರಿನಿಂದ ಧ್ವಜವಿರುವ ಕಾರಿನಲ್ಲೇ ಪ್ರಯಾಣ ಬೆಳೆಸಿದ್ರು. ಅಲ್ಲದೆ ನಿನ್ನೆಯಿಂದಲೇ ಎಐಎಡಿಎಂಕೆ ಮನವೊಲಿಸಲು ಯತ್ನಿಸ್ತಾ ಇದ್ದು ಭಾಷಣದಲ್ಲೂ ಡಿಎಂಕೆ ನಮ್ಮ ವಿರೋಧಿ ಅಂತ ಹೇಳಿದ್ರು. ಜಯಲಲಿತಾ ಎಂಜಿಆರ್ ಮಾರ್ಗದಲ್ಲೇ ನಾವು ತೆರಳಬೇಕು ಅಂತ ತಿಳಿಸಿ ಎಂಜಿಆರ್ ಚಿತ್ರದ ಹಾಡೊಂದನ್ನ ಹಾಡಿದ್ರು. ಈ ಮುಖಾಂತರ ಎಐಎಡಿಎಂಕೆ ಮುಖಂಡರ ಸೆಳೆಯಲು ಚಿನ್ನಮ್ಮ ತಂತ್ರ ರೂಪಿಸಿದ್ರು. ತಮಿಳರ ಚಿನ್ನಮ್ಮ ಚೆನ್ನೈ ಪ್ರವೇಶದಿಂದ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಚೆನ್ನೈಗೆ ಶಶಿಕಲಾ ಆಗಮಿಸ್ತಾ ಇದ್ದಂತೆ ನಟ ರಜನಿಕಾಂತ್ ದೂರವಾಣಿ ಕರೆ ಮಾಡಿ ಶಶಿಕಲಾ ನಟರಾಜನ್ ಆರೋಗ್ಯ ವಿಚಾರಿಸಿದ್ದಾರೆ. ಕೊರೋನಾದಿಂದ ಚೇತರಿಸಿಕೊಂಡು ಚೆನ್ನೈಗೆ ಶಶಿಕಲಾ ಎಂಟ್ರಿ ಕೊಟ್ಟಿರೋದ್ರಿಂದ ದೂರವಾಣಿ ಕರೆ ಮಾಡಿ ಆರೋಗ್ಯದ ಕುರಿತು ವಿಚಾರಿಸಿದ್ದಾರೆ ಅಂತ ಎಎಂಎಂಕೆ ಪಕ್ಷದ ಶಾಸಕ ಟಿಟಿವಿ ದಿನಕರನ್ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ರಾಜಕೀಯ ಎದುರಾಳಿಗಳಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಶಶಿಕಲಾ ಪ್ರವೇಶದಿಂದ ತಮಿಳುನಾಡು ರಾಜಕೀಯದಲ್ಲಿ ಬಿರುಗಾಳಿ ಎದ್ದೇಳುವ ಸಾಧ್ಯತೆ ಇದ್ದು ಎಎಂಎಂಕೆ ಪಕ್ಷಕ್ಕೆ ಎಐಎಡಿಎಂಕೆ ಶಾಸಕರು ಸೇರ್ಪಡೆಯಾಗುವ ಕುತೂಹಲ ಹುಟ್ಟಿದೆ. ಎಐಎಡಿಎಂಕೆ ಶಾಸಕರು ನಮ್ಮ ಪಕ್ಷಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಚೆನ್ನೈನಲ್ಲಿ ಎಎಂಎಂಕೆ ಶಾಸಕ ಟಿಟಿವಿ ದಿನಕರನ್ ಹೇಳಿದ್ದಾರೆ. ನಾವು ಈವರೆಗೂ ಯಾವ ಶಾಸಕರ ಜೊತೆಯೂ ಚರ್ಚೆ ಮಾಡಿಲ್ಲ. ಶಾಸಕರು ಅವರಾಗಿಯೇ ಬಂದ್ರೆ ಎಎಂಎಂಕೆ ಪಕ್ಷಕ್ಕೆ ಸ್ವಾಗತ. ಶಶಿಕಲಾ ಬಂದಿದ್ದಕ್ಕೆ ಈಗಾಗಲೇ ಹಲವರಿಗೆ ನಡುಕ ಶುರುವಾಗಿದ್ದು ಭಯದಿಂದ ಬೇಕಾಬಿಟ್ಟಿಯಾಗಿ ಮಾತನಾಡುತ್ತಿದ್ದಾರೆ. ಅದಕ್ಕೆ ನಾವು ಉತ್ತರಿಸಬೇಕಾಗಿಲ್ಲ, ಜನರೇ ಉತ್ತರ ಕೊಡ್ತಾರೆ ಅಂತ ಚೆನ್ನೈನಲ್ಲಿ ಎಎಂಎಂಕೆ ಶಾಸಕ ಟಿಟಿವಿ ದಿನಕರನ್ ಹೇಳಿದ್ದಾರೆ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಸ್ಮಾರಕದ ಬೀಗ ತೆರೆದ ನಂತರ ಶಶಿಕಲಾ ಭೇಟಿ ನೀಡಲಿದ್ದಾರೆ. ಚೆನ್ನೈನ ಮರೀನಾ ಬೀಚ್ನಲ್ಲಿರುವ ಜಯಲಲಿತಾ ಸ್ಮಾರಕ ಜನವರಿ 27ರಂದು ಉದ್ಘಾಟನೆಯಾಗಿತ್ತು. ಆದರೆ ಶಶಿಕಲಾ ಚೆನ್ನೈ ಭೇಟಿ ಹಿನ್ನೆಲೆ ಸ್ಮಾರಕಕ್ಕೆ ಬೀಗ ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಬೀಗ ತೆರೆದ ನಂತರ ಭೇಟಿ ನೀಡಲಿದ್ದಾರೆ ಅಂತ ಎಎಂಎಂಕೆ ಪಕ್ಷದ ಶಾಸಕ ಟಿಟಿವಿ ದಿನಕರನ್ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ರಮಾಪುರಂನ ಎಂಜಿಆರ್ ನಿವಾಸಕ್ಕೆ ಭೇಟಿ ನೀಡಿರುವ ಶಶಿಕಲಾ ಎಂಜಿಆರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗಾಗಿ ಇಂದಿನಿಂದಲೇ ಪ್ಲಾನ್ ಸಿದ್ಧ ಮಾಡಲಾಗಿದೆ. ನಿನ್ನೆ ರ್ಯಾಲಿಯಲ್ಲಿ ಡಿಎಂಕೆ ಪಕ್ಷದ ವಿರುದ್ಧ ಗರ್ಜಿಸಿದ್ದ ವಿಕೆ ಶಶಿಕಲಾ ದಿವಂಗತ ಜಯಲಲಿತಾ ಹೆಸರಿನಲ್ಲೇ ಚುನಾವಣೆ ಪ್ರಚಾರಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಅಮ್ಮ ಕ್ಯಾಂಟೀನ್, ಉಚಿತ ಅಕ್ಕಿ, ಮಹಿಳಾ ವಿದ್ಯಾರ್ಥಿಗಳಿಗೆ ಸ್ಕೂಟರ್ ಸೇರಿದಂತೆ ಹಲವು ಯೋಜನೆಗಳನ್ನು ಮುಂದಿಟ್ಟು ಚುನಾವಣೆಗೆ ತಂತ್ರ ರೂಪಿಸಿದ್ದಾರೆ. ಹಿಮ ಸುನಾಮಿಯಿಂದ ತತ್ತರಿಸಿದ ಉತ್ತರಾಖಂಡ್ನಲ್ಲಿ ಶೋಧ ಕಾರ್ಯ ಹೇಗೆ ಸಾಗ್ತಾ ಇದೆ? ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಣ್ಣೀರು ಹಾಕಿದ್ದು ಯಾಕೆ? ಗಲಭೆಗೆ ಪ್ರೇರೇಪಿಸಿದ ಆರೋಪ ಹೊತ್ತಿರೋ ದೀಪ್ ಸಿಧು ಖಾಕಿಗೆ ಲಾಕ್ ಆಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾವುಕರಾಗಿದ್ದರು. ರಾಜ್ಯಸಭೆಯ 4 ಸದಸ್ಯರ ಅವಧಿ ಮುಕ್ತಾಯ ಹಿನ್ನೆಲೆ ಸದಸ್ಯರ ಕಾರ್ಯವೈಖರಿಯನ್ನ ಮೋದಿ ಶ್ಲಾಘಿಸಿದ್ರು. ಈ ವೇಳೆ ಸದಸ್ಯರಿಗೆ ವಿದಾಯ ಹೇಳುವ ವೇಳೆ ಭಾವುಕರಾದರು. ಜಮ್ಮು ಕಾಶ್ಮೀರದಲ್ಲಿ ನಡೆದಿದ್ದ ಉಗ್ರರ ದಾಳಿ ಬಗ್ಗೆ ಪ್ರಸ್ತಾಪಿಸಿದ ಮೋದಿ ಗುಲಾಂ ನಬಿ ಆಜಾದ್ ಸಹಕಾರ ನೀಡಿದ್ದು ಕಣ್ಣೀರು ಹಾಕಿದ್ರು. ಗುಲಾಂ ನಬಿ ಪಕ್ಷದ ಜೊತೆ ದೇಶದ ಬಗ್ಗೆಯೂ ಚಿಂತಿಸುತ್ತಿದ್ರು. ಸ್ನೇಹಿತನ ರೂಪದಲ್ಲಿ ಗುಲಾಂ ನಬಿಯನ್ನ ಗೌರವಿಸ್ತಾ ಇದ್ದೇನೆ ಅಂತ ಮೋದಿ ಹೇಳಿದರು. ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಹಿಮಕುಸಿತದಿಂದ ಅವಶೇಷಗಳಡಿ ಸಿಲುಕಿದ 26 ಜನರ ಮೃತದೇಹಗಳು ಪತ್ತೆಯಾಗಿದೆ. 171 ಜನರು ಇನ್ನೂ ನಾಪತ್ತೆಯಾಗಿದ್ದು ರಕ್ಷಣಾ ಪಡೆಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ತಪೋವನ ಬಳಿಯ ದೊಡ್ಡ ಸುರಂಗದಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ.
ಉತ್ತರಾಖಂಡದ ತಪೋವನದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಐಟಿಬಿಪಿ ಎನ್ಡಿಆರ್ಎಫ್ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಸುರಂಗದೊಳಗಿನ ನೀರಿನ ಮಟ್ಟ ಪರಿಶೀಲಿಸಲು ಅವಶೇಷಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಜೋಶಿ ಮಠದಲ್ಲಿ ಇದ್ದು ಐಟಿಬಿಪಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹಿಮಕುಸಿತದಿಂದ ಉತ್ತರಾಖಂಡದಲ್ಲಿ ಭಾರೀ ಅನಾಹುತ ಸಂಭವಿಸಿದ್ದು, ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ವೈಮಾನಿಕ ಸಮೀಕ್ಷೆ ನಡೆಸಿದರು. ಚಿಮೋಲಿಯ ಜೋಶಿ ಮಠದಲ್ಲಿ ಸಮೀಕ್ಷೆ ನಡೆಸಿದ ತ್ರಿವೇಂದ್ರ ಸಿಂಗ್ ರಾವತ್ ಹಾನಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಅಲ್ಲದೆ ಪ್ರವಾಹದಿಂದ ತತ್ತರಿಸಿರೋ ಲಟಕ್ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು. ಜೊತೆಗೆ ಪರಿಹಾರದ ಭರವಸೆ ಕೊಟ್ಟರು. ದೆಹಲಿ ಪೊಲೀಸರು ನಟ ದೀಪ್ ಸಿಧು ಬಂಧಿಸುವಲ್ಲಿ ಕಡೆಗೂ ಯಶಸ್ವಿಯಾಗಿದ್ದಾರೆ. ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸಲು ಪ್ರೇರೇಪಣೆ ನೀಡಿದ ಆರೋಪದಲ್ಲಿ ದೀಪ್ ಸಿಧು ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಕಳೆದ 14 ದಿನಗಳಿಂದ ತಲೆಮರೆಸಿಕೊಂಡಿದ್ದರು. ಜನವರಿ 26ರಂದು ರೈತರ ಟ್ರ್ಯಾಕ್ಟರ್ ವೇಳೆ ಕೆಂಪುಕೋಟೆ ಮೇಲೇರಿ ಸಿಖ್ ಧ್ವಜ ಹಾರಿಸಿ ಗಲಭೆ ಎಬ್ಬಿಸುವಂತೆ ಪ್ರೇರೇಪಿಸಿದ್ರು ಅಂತ ದೀಪ್ ಸಿಧು ವಿರುದ್ಧ ಆರೋಪ ಕೇಳಿಬಂದಿತ್ತು. ದೆಹಲಿ ಪೊಲೀಸರು ದೀಪ್ ಸಿಧು ಬಗ್ಗೆ ಮಾಹಿತಿ ನೀಡಿದವರಿಗೆ 1 ಲಕ್ಷ ಬಹುಮಾನ ನೀಡುವುದಾಗಿ ಘೋಷಿಸಿದ್ರು. ಪಂಜಾಬಿ ನಟ ದೀಪ್ ಸಿಧು ಬಂಧನದ ಬಗ್ಗೆ ರೈತ ನಾಯಕರು ಪ್ರತಿಕ್ರಿಯಿಸಿದ್ದು, ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೆಂಪುಕೋಟೆಯಲ್ಲಿ ನಡೆದ ಹಿಂಸಾಚಾರಕ್ಕೂ ರೈತರಿಗೂ ಸಂಬಂಧವಿಲ್ಲ. ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಜಗದೀಶ್ ಸಿಂಗ್ ಭಜ್ವಾ ಹೇಳಿದ್ದಾರೆ. ದೀಪ್ ಸಿಧು ಕೆಂಪುಕೋಟೆಗೆ ಹೇಗೆ ತಲುಪಿದ್ರು ಅನ್ನೋದು ಪ್ರಶ್ನೆಯಾಗಿದ್ದು, ಇದರಲ್ಲಿ ಸರ್ಕಾರದ ಹಲವರು ಶಾಮೀಲಾಗಿರೋ ಶಂಕೆ ಇದೆ. ಈ ಬಗ್ಗೆಯೂ ತನಿಖೆಯಾಗಬೇಕು. ಅಲ್ಲದೆ ಕಿಸಾನ್ ಆಂದೋಲನದ ದಾರಿ ತಪ್ಪಿಸ್ತಾ ಇರೋದ್ರಲ್ಲಿ ದೀಪ್ ಸಿಧು ಕೂಡ ಒಬ್ರು ಅಂತ ಜಗದೀಶ್ ಸಿಂಗ್ ಹೇಳಿದ್ದಾರೆ. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ರೈತರ ಪ್ರತಿಭಟನೆ 74ನೇ ದಿನಕ್ಕೆ ಕಾಲಿಟ್ಟಿದೆ. ಸಿಂಘು, ಟಿಕ್ರಿ, ಗಾಜಿಪುರ ಬಾರ್ಡರ್ನಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇಂದಿನಿಂದ ರೈತರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ದೆಹಲಿ, ಉತ್ತರ ಪ್ರದೇಶದ ಗಡಿ ಗಾಜಿಪುರ ಬಾರ್ಡರ್ನಲ್ಲಿ ಪ್ರತಿದಿನ 11 ರೈತರು ಉಪವಾಸ ಸತ್ಯಾಗ್ರಹ ಕೂರ್ತಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 9,110 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 1,08,47,304ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 78 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,55,158 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. 1,05,00,000ಕ್ಕೂ ಹೆಚ್ಚಿನ ಸೋಂಕಿತರು ಚೇತರಿಸಿಕೊಂಡಿದ್ದು, 1.43 ಲಕ್ಷ ಜನರು ಇನ್ನೂ ಕೂಡ ಚಿಕಿತ್ಸೆ ಪಡೆದಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ಆರಂಭಗೊಂಡಿದೆ. ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ಭಾರೀ ಬಂದೋಬಸ್ತ್ ಮಾಡಿದ್ದು, ಹಲವೆಡೆ ನಿಷೇಧಾಜ್ಞೆ ವಿಧಿಸಲಾಗಿದೆ. ಗುಂಟೂರು, ಕಡಪ ಸೇರಿದಂತೆ ಹಲವೆಡೆ ಶಾಂತಿಯುತ ಮತದಾನ ನಡೀತಿದೆ. ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಮುಖಭಂಗ ಅನುಭವಿಸಿದ್ದು ಹೇಗೆ? ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಜೋಕೋವಿಕ್ ಶುಭಾರಂಭ ಹೇಗಿದೆ? ತೆಲುಗಿನಲ್ಲಿ ದರ್ಶನ್ ಅವರ ರಾಬರ್ಟ್ ಬರೆದ ದಾಖಲೆ ಏನು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಚೆನ್ನೈನ ಛಪಾಕಂಗಡದಲ್ಲಿ ನಡೀತಾ ಇರೋ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲನ್ನಪ್ಪಿದೆ. 4ನೇ ದಿನದ ಆಟದಂತ್ಯಕ್ಕೆ 31 ರನ್ಗೆ ಕೇವಲ 1 ವಿಕೆಟ್ ಕಳೆದುಕೊಂಡಿದ್ದ ಟೀಂ ಇಂಡಿಯಾ ಕೊನೆ ದಿನ ದಿಢೀರ್ ಕುಸಿತ ಕಂಡು 192 ರನ್ಗಳಿಗೆ ಆಲ್ಔಟ್ ಆಯಿತು. ಇಂಗ್ಲೆಂಡ್ 227 ರನ್ಗಳಿಂದ ಗೆಲುವು ಸಾಧಿಸಿದೆ. ಚೆಸ್ಟ್ ಟೆಸ್ಟ್ನಲ್ಲಿ 2ನೇ ಇನ್ನಿಂಗ್ಸ್ನಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಶುಭಮನ್ ಗಿಲ್ ಅರ್ಧಶತಕ ಬಾರಿಸಿದ್ರು. 4ನೇ ದಿನದ ಆಟದಂತ್ಯಕ್ಕೆ 12 ರನ್ ಗಳಿಸಿದ ಗಿಲ್ ಕೊನೆ ದಿನ ವೇಗವಾಗಿ ಬ್ಯಾಟಿಂಗ್ ಮಾಡುವುದರೊಂದಿಗೆ ಅರ್ಧಶತಕ ಪೂರೈಸಿದ್ರು. 83 ಎಸೆತಗಳನ್ನು ಎದುರಿಸಿದ ಗಿಲ್ 7 ಬೌಂಡರಿ, 1 ಸಿಕ್ಸರ್ ನೆರವಿನಿಂದ 50 ರನ್ ಗಳಿಸಿ ಆಂಡರ್ಸನ್ಗೆ ವಿಕೆಟ್ ಒಪ್ಪಿಸಿದ್ರು. ಟೀಂ ಇಂಡಿಯಾ ಟೆಸ್ಟ್ ತಂಡದ ಉಪನಾಯಕ ಅಜಿಂಕ್ಯ ರಹಾನೆ ಚೆನ್ನೈ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲೂ ಕಳಪೆ ಪ್ರದರ್ಶನ ನೀಡಿದರು. ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 1 ರನ್ಗೆ ವಿಕೆಟ್ ಒಪ್ಪಿಸಿದ್ದಂಥ ರಹಾನೆ 2ನೇ ಇನ್ನಿಂಗ್ಸ್ನಲ್ಲಿ ಶೂನ್ಯಕ್ಕೆ ಔಟ್ ಆದರು. 2ನೇ ಇನ್ನಿಂಗ್ಸ್ನಲ್ಲಿ 3 ಎಸೆತಗಳನ್ನು ಎದುರಿಸಿದ ರಹಾನೆ ಜೇಮ್ಸ್ ಆಂಡರ್ಸನ್ ಎಸೆತದಲ್ಲಿ ಬೌಲ್ಡ್ ಆದರು. ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಸೋಲಿನಂಚಿಗೆ ಬಂದು ತಲುಪುವುದಕ್ಕೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯವೇ ಕಾರಣವಾಯಿತು. ಮಿಡಲ್ ಆರ್ಡರ್ನಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ತಂಡಕ್ಕೆ ಆಸರೆಯಾಗಲಿಲ್ಲ. ಚೇತೇಶ್ವರ ಪೂಜಾರ 15 ರನ್ಗೆ ಔಟ್ ಆದರೆ ರಿಷಬ್ ಪಂತ್ 11 ರನ್, ಅಜಿಂಕ್ಯ ರಹಾನೆ ಹಾಗೂ ವಾಷಿಂಗ್ಟನ್ ಸುಂದರ್ ಶೂನ್ಯ ಸುತ್ತಿದ್ರು.
ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಹಾಲಿ ಚಾಂಪಿಯನ್ ನೋವಾಕ್ ಜೋಕೋವಿಕ್ ಡೊಮಿನಿಕ್ ಥೀಮ್ ಗೆಲುವಿನ ಆರಂಭ ಪಡೆದಿದ್ದಾರೆ. ಜೋಕೋವಿಕ್ ಫ್ರಾನ್ಸ್ನ ಜೆರೆಮಿ ಚಾರ್ಡಿ ಅವರನ್ನ 6-3, 6-1, 6-2 ಅಂತರದಿಂದ ಮಣಿಸಿದ್ರು. ಕಳೆದ ವರ್ಷದ ಫೈನಲ್ನಲ್ಲಿ ಜೋಕೋಗೆ ಶರಣಾಗಿದ್ದ ಮೂರನೇ ಶ್ರೇಯಾಂಕದ ಥೀಮ್ 7-6, 6-2, 6-3 ಅಂತರದಿಂದ ಕಜಾಕಿಸ್ತಾನದ ಮಿಖೈಲ್ ಕುಕುಷ್ಕಿನ್ ವಿರುದ್ಧ ಜಯ ಸಾಧಿಸಿದರು. ನಟಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ನಲ್ಲಿ ಕಮಾಲ್ ಮಾಡ್ತಿದ್ದಾರೆ. ರಶ್ಮಿಕಾ ಅಭಿನಯದ ಮೊದಲ ಹಿಂದಿ ಆಲ್ಬಂ ಹಾಡು ರಿಲೀಸ್ಗೆ ರೆಡಿಯಾಗಿದೆ. ಸದ್ಯ ಟಾಪ್ ಟಕ್ಕರ್ ಹಾಡಿನ ಟೀಸರ್ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರ್ಯಾಪರ್ ಬಾದ್ಶಾ ಹಾಡಿನಲ್ಲಿ ರಶ್ಮಿಕಾ ಮಿಂಚಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ತೆಲುಗು ಹಾಡು ರಿಲೀಸ್ ಆಗಿದೆ. ಟೀಸರ್ ನಂತರ ಹಾಡು ಕೂಡ ದಾಖಲೆ ಬರೆದಿದೆ. ರಿಲೀಸ್ ಆದ ಕೆಲವೇ ಗಂಟೆಯಲ್ಲಿ ಮಿಲಿಯನ್ ವ್ಯೂಸ್ ಮತ್ತು ಲೈಕ್ಸ್ ಗಿಟ್ಟಿಸಿಕೊಂಡು ಟಾಲಿವುಡ್ ಪ್ರೇಕ್ಷಕರ ಮನಗೆದ್ದಿದೆ. ಆರ್ ಚಂದ್ರು ನಿರ್ದೇಶನದ ಕಬ್ಜಾ ಸಿನಿಮಾ ಈಗಾಗಲೇ ಉಪ್ಪಿ ಮತ್ತು ಕಿಚ್ಚನ್ನಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇದೀಗ ಈ ಚಿತ್ರಕ್ಕೆ ನವನಾಯಕ ಎಂಟ್ರಿ ಕೊಟ್ಟಿದ್ದಾನೆ. ಲಕ್ಷ್ಮಣ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಅನೂಪ್ ರೇವಣ್ಣ ಕಬ್ಜಾ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಲಿವುಡ್ನ ಹೆಸರಾಂತ ಸಿನಿಮಾ ಸರಣಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಮತ್ತೆ ಬರ್ತಿದೆ. 9ನೇ ಸರಣಿ ತೆರೆಗೆ ಬರೋಕೆ ರೆಡಿ ಆಗ್ತಾ ಇದೆ. ಚಿತ್ರಕ್ಕೆ F9 ಅನ್ನು ಟೈಟಲ್ ಫಿಕ್ಸ್ ಆಗಿದ್ದು ಟೀಸರ್ ರಿಲೀಸ್ ಮಾಡಲಾಗಿದೆ. ಸಣ್ಣ ಟೀಸರ್ನಲ್ಲಿ F9 ಬಗ್ಗೆ ಸುಳಿವು ಬಿಚ್ಚಿದೆ ಚಿತ್ರತಂಡ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.